ಈ ಜಗತ್ತಲ್ಲಿ ನಾವು ನೆಮ್ಮದಿಯನ್ನು ಹುಡುಕಿ ಹೊರಟರೆ ಚಿಂತೆ ನಮ್ಮನ್ನು ಅರಿಸಿ ಬರುವುದಂತೆ. ಹಾಗೆಯೇ ನಮ್ಮ ಜೀವನದಲ್ಲಿ ಚಿಂತೆ ಎಂಬುದು ಯಾರಿಗಿಲ್ಲ ಹೇಳಿ? ಪ್ರತಿಯೊಬ್ಬರಿಗೂ ಕೂಡ ಚಿಂತೆಗಳು ಇದ್ದೇ ಇರುತ್ತದೆ. ಒಬ್ಬರಿಗೆ ಒಂದೊಂದು ಚಿಂತೆ. ಅವರವರಿಗೆ ಇರುವ ತೊಂದರೆಯ ಬಗ್ಗೆ, ಅನಾನುಕೂಲಗಳ ಬಗ್ಗೆ ಪ್ರತಿಯೊಬ್ಬನಿಗೂ ಕೂಡ ಚಿಂತೆ ಇರುತ್ತದೆ. ಮಕ್ಕಳು ಬೆಳೆದು ದೊಡ್ಡವರಾಗಿದ್ದಾರೆ, ಅವರ ಮದುವೆ ಮಾಡಬೇಕು ಎನ್ನುವುದು ಪಾಲಕರ ಚಿಂತೆಯಾದರೆ, ಮಕ್ಕಳಿಗೆ ತಮ್ಮ ಮದುವೆಯಾಗುವ ಹುಡುಗ ಅಥವಾ ಹುಡುಗಿ ಹೇಗಿರಬಹುದು ಎನ್ನುವ ಚಿಂತೆ. ಮನೆ ಬಿಟ್ಟು ಹೋದ ಗಂಡ ಇನ್ನೂ ಹಿಂದಿರುಗಲಿಲ್ಲ ಎನ್ನುವುದು ಅವನಿಗಾಗಿ ಕಾದು ಕುಳಿತ ಹೆಂಡತಿಯ ಚಿಂತೆ. ಹೀಗೆ ಒಂದಿಲ್ಲೊಂದು ಚಿಂತೆಯಲ್ಲಿಯೇ ನಮ್ಮ ಜೀವನವನ್ನು ಕಳೆದು ಬಿಡುತ್ತೇವೆ. ಆದರೆ ಎಷ್ಟೋ ಇಷ್ಟಪಟ್ಟು ಪ್ರೀತಿಸಿದ ವ್ಯಕ್ತಿ ಒಂದು ದಿನ ಬಿಟ್ಟು ಹೋಗುತ್ತಾರೆ. ನಂಬಿಕೆಯಿತ್ತ ಗೆಳತಿ ಕೂಡ ಮೋಸ ಮಾಡುತ್ತಾಳೆ. ಸಾಲ ಮಾಡಿ ಶುರು ಮಾಡಿದ ಕೆಲಸವೂ ಕೂಡ ಕೈಗೆ ಹತ್ತುವುದಿಲ್ಲ. ಎಷ್ಟೇ ಕೆಲಸ ಮಾಡಿದರೂ ಕೂಡ ಬಡ್ತಿ ಸಿಕ್ಕುವುದಿಲ್ಲ. ಒಂದ ಎರಡ ಚಿಂತೆ ಎಂದರೆ ಸಾವಿರಾರು ವಿಷಯಗಳು ಸಿಗುತ್ತವೆ. ಆದರೆ ಒಂದಂತೂ ನಿಜ, ಹೀಗೆ ಯೋಚಿಸುವುದರಿಂದ ಯಾವುದು ಕೂಡ ಪ್ರಯೋಜನವಿಲ್ಲ. ನಮ್ಮನ್ನು ನಾವು ಇನ್ನಷ್ಟು ಶಿಕ್ಷಿಸಿಕೊಂಡಿರುತ್ತೇವೆ. ಅದಕ್ಕೆ ಒಂದು ಗಾದೆ ಇದೆ, ಚಿತೆ ಹೆಣವನ್ನು ಸುಟ್ಟರೆ ಚಿಂತೆ ಬದುಕಿರುವವರನ್ನೇ ಸುಡುತ್ತದೆ. ಆದರೆ ಚಿಂತೆ ಮಾಡಿ ಯಾವುದೇ ಪ್ರಯೋಜನವಿಲ್ಲ. ಅದರ ಬದಲು ಈಗ ಬಂದಿರುವ ಸಮಸ್ಯೆಗೆ ಪರಿಹಾರ ಹುಡುಕುವುದರಲ್ಲೇ ಇರುವುದು ನಮ್ಮ ಜಾಣತನ. ಜೀವನದಲ್ಲಿ ಎಷ್ಟೋ ಸಿಹಿ ಕಹಿ ಘಟನೆಗಳಾಗುತ್ತಲೇ ಇರುತ್ತವೆ. ಕಹಿ ಘಟನೆಗಳನ್ನು ಮತ್ತೆ ಮತ್ತೆ ನೆನಪಿಸಿಕೊಂಡು ಚಿಂತೆ ಮಾಡುವುದರಲ್ಲಿ ಯಾವುದೇ ಅರ್ಥವಿಲ್ಲ. ಏನೋ ನಡೆಯಬೇಕು, ಅದು ಆಗಿಯೇ ಆಗುತ್ತದೆ. ನಾವು ಚಿಂತೆ ಮಾಡಿದರಷ್ಟೇ, ಬಿಟ್ಟರೂ ಅಷ್ಟೇ. ಅವನ್ನು ನಿಲ್ಲಿಸಲು ಆಗುವುದಿಲ್ಲ. ಇರುವಷ್ಟು ದಿನ ನಗುನಗುತ್ತಾ ಜೀವನ ಸಾಗಿಸುವುದನ್ನು ಕಲಿಯೋಣ. ಆದರೆ ಒಂದು ಮಾತಂತೂ ಸತ್ಯ, ಚಿಂತೆ ಮಾಡುವುದರಿಂದ ನಾಳಿನ ಸಮಸ್ಯೆಗಳು ದೂರ ಆಗಲ್ಲ, ಬದಲಾಗಿ ಇಂದಿನ ನೆಮ್ಮದಿಯನ್ನು ಕೂಡ ಕಳೆದುಕೊಳ್ಳುತ್ತೇವೆ.